ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವಿಷಯ ಇತ್ತೀಚೆಗೆ ನಾನು ಹೇಳ್ಕೋಬೇಕು, ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು, ನಿಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲದಲ್ಲಿ ಇದ್ದೀನಿ. ಅದೇನು ಅಂತಂದ್ರೆ, ನಿಮಗೆ ಗೊತ್ತಿದೆ, ವಿದ್ಯಾರ್ಥಿ ಸಂಘಟನೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ತೀರಾ ಯಾವ ಒಂದು ಇಲಾಖೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನೇಮಕಾತಿಗಳು ಸರಿಯಾಗಿ ಆಗ್ತಾ ಇರಲಿಲ್ಲ. ಏನೇನೋ ಸಮಸ್ಯೆಗಳಿದ್ದು, ಒಟ್ಟು ಆ ಸಮಸ್ಯೆಗಳ ಕುರಿತಾಗಿ ಹೋರಾಟ ಮಾಡೋದಕ್ಕೆ ಎಲ್ಲವೂ ಕೂಡ ಶಕ್ತಿ ತುಂಬುವಂಥದ್ದು ವಿದ್ಯಾರ್ಥಿ ಸಂಘಟನೆಗಳು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಈಗ ಒಂದು ವಿಷಯ ಅಂತಂದ್ರೆ, ಈಗ ಅಪ್ಕಮಿಂಗ್ ಎಲೆಕ್ಷನ್ಸ್ಗಳು ಬರುತ್ತೆ ಅಂಡ್ ಮುಂದೆ ಕೂಡ ಎಲೆಕ್ಷನ್ಸ್ ತುಂಬಾ ಇದೆ, ಎಲ್ಲವೂ ಕೂಡ ಇದೆ. ಬಟ್ ರಾಜಕೀಯಕ್ಕೂ ವಿದ್ಯಾರ್ಥಿಗಳಿಗೂ ಒಂದು ನಂಟನ್ನು ಬೆಸೆಯುವಂತ ಕೆಲಸ ಆಗಬೇಕು ಅನ್ನುವಂಥದ್ದು ತುಂಬಾ ಜನರ ಅಭಿಪ್ರಾಯ. ಅಂಡ್ ಈ ಹಳೆಯ ತಲೆಗಳಿರುವಂಥದ್ದು ಏನಿದೆ, ಕುಟುಂಬ ರಾಜಕಾರಣ, ಅವರೇ ರಾಜಕೀಯ ಮಾಡೋದು, ಅವ್ರ ಮಕ್ಕಳ ಮೇಲೆ ಆಗೋದು, MP ಆಗೋದು, ಇವೆಲ್ಲ ಹೋಗಬೇಕು. ಹೊಸ ವ್ಯವಸ್ಥೆಯೊಂದು ನಮ್ಮಲ್ಲಿ ಸೃಷ್ಟಿ ಆಗಬೇಕು. ಯುವಕರು ಯಥೇಚ್ಛವಾಗಿ ರಾಜಕೀಯದಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ತೊಡಗಿಕೊಳ್ಳಬೇಕು, ಆಕ್ಟಿವ್ ಆಗಿರಬೇಕು ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಆಯ್ತಾ? ಹಂಗಂತ ನಾನು ಯಾರಿಗೂ ಓದೋದನ್ನ ಬಿಟ್ಟು ರಾಜಕೀಯ ಮಾಡಿ ಅಂತ ಸಜೆಸ್ಟ್ ಮಾಡಲ್ಲ. ಬಟ್ ಒನ್ ಥಿಂಗ್ ಇರಬೇಕು, ರಾಜಕೀಯದ ನಾಲೆಜು ಇರಬೇಕು. ಟೈಮ್ ಬಂದ್ರೆ ನಾವು ರಾಜಕೀಯ ಕಡಿಯುವಂತ ಅವಕಾಶ ಸಿಕ್ಕರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಸಂವಿಧಾನದಲ್ಲಿ ಎಲ್ಲವಕ್ಕೂ ಕೂಡ ಅವಕಾಶ ಇದೆ. ಓದೋದಕ್ಕೂ ಇದೆ, ನೌಕರಿ ತಗೊಳ್ಳೋದಕ್ಕೂ ಇದೆ, ರಾಜಕೀಯ ಮಾಡೋದಕ್ಕೂ ಇದೆ. ಅದನ್ನ ನಮ್ಮ ಸಂವಿಧಾನದಲ್ಲಿ ಅಚ್ಚುಕಟ್ಟಾಗಿ ನಮಗೆ ಕಲಿಸಿಕೊಡಲಾಗಿದೆ ಅಂತ ತಿಳಿಸಲಾಗಿದೆ. ಸೊ ಈಗ ನಮ್ಮ ರಾಜ್ಯದ ಪ್ರಮುಖ, ನಿಮ್ಗೆ ಗೊತ್ತಿದೆ, ವಿದ್ಯಾರ್ಥಿ ಸಂಘಟನೆಯ ನಾಯಕರಾಗಿರುವಂಥವ್ರು ಈಗ ರಾಜಕೀಯ ಪ್ರವೇಶದ ಕುರಿತಾಗಿ ಒಂದಿಷ್ಟು ವಿಷಯಗಳಲ್ಲಿ ಚರ್ಚೆಯಲ್ಲಿದ್ದಾರೆ. ಅದ್ರ ಬಗ್ಗೆ ನಾನು ಅಭಿಪ್ರಾಯವನ್ನ ಕೇಳ್ತೀನಿ. ಮೊದಲನೇದಾಗಿ, ವಿದ್ಯಾರ್ಥಿ ನಾಯಕರು ಅಥವಾ ವಿದ್ಯಾರ್ಥಿ ಮುಖಂಡರು ವಿದ್ಯಾರ್ಥಿ ಪರ ಸಮಸ್ಯೆಗಳ ವಿರುದ್ಧ ಸಮಸ್ಯೆಗಳಿಗೆ ಏನಿದೆ ಅದರ ವಿರುದ್ಧ ಹೋರಾಟ ಮಾಡುವಂಥವ್ರು ರಾಜಕೀಯಕ್ಕೆ ಬರಬೇಕಾ ಬರಬಾರ್ದು ಅನ್ನೋದ್ರ ಬಗ್ಗೆ ನಿಮ್ಮ ಫಸ್ಟ್ ಅಭಿಪ್ರಾಯವನ್ನು ಕಮೆಂಟ್ ಅಲ್ಲಿ ತಿಳಿಸ್ಬಿಡಿ. ಅಂಡ್ ಅದಾದ್ಮೇಲೆ ನಾನು ಹೇಳ್ತಾ ಹೋಗ್ತೀನಿ ಯಾಕೆ ರಾಜಕೀಯಕ್ಕೆ ಬಂದ್ರೆ ಏನಿದೆ, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ, ನೀವು ಇವತ್ತಿಗೂ ನಮ್ಮ ಕರ್ನಾಟಕದಲ್ಲಿ ಹಲವಾರು ಸಂಘಟನೆಗಳನ್ನು ನೋಡಿರ್ತೀರಾ, ಹಲವಾರು ನಾಯಕರನ್ನ ನೋಡಿರ್ತೀರಾ. ಅವರೆಲ್ಲರೂ ಕೂಡ ಒಂದಲ್ಲ ಒಂದು ಕಾಲಮಾನದಲ್ಲಿ ಈ ವಿದ್ಯಾರ್ಥಿ ಸಂಘಟನೆ, NSS ಇನ್ನೇನೋದ್ರಲ್ಲಿ ಇದ್ಕೊಂಡೆ ಹೋರಾಟ ಅದು ಇದು ಮಾಡ್ಕೊಂಡೆ ರಾಜಕೀಯದಲ್ಲಿ ಇವತ್ತು ತಮ್ಮ ಛಾಪನ್ನ ಮೂಡಿಸುವಂಥವ್ರು ಲೈಕ್ ಹಲವಾರು ಜನ ಇದ್ದಾರೆ. ಎಕ್ಸಾಂಪಲ್ಸ್ ಹೇಳ್ತಾ ಹೋದ್ರೆ ತುಂಬಾ ಇದೆ. ಬಟ್ ಯಾಕೆ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂದ್ರೆ, ಎಸ್ಪೆಷಲಿ ಈ ವಿದ್ಯಾರ್ಥಿ ಶಕ್ತಿ ಅನ್ನೋದೇನಿದೆಯಲ್ಲ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತುಂಬಾ ಪ್ರಬಲವಾಗಿರುವಂಥದ್ದು. ಅಂಡ್ ದೇಶದ ಮಟ್ಟದಲ್ಲೂ ಕೂಡ ವಿದ್ಯಾರ್ಥಿಗಳು ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸಿ. ಯಾಕಂದ್ರೆ ತಿಳ್ಕೊಂಡವ್ರಂಥವ್ರು, ನಾಲೆಜ್ ಉಳ್ಳುವಂಥವ್ರು ಎಲ್ಲರೂ ಇರ್ತಾರೆ ಇದ್ರಲ್ಲಿ. ಅಂಡ್ ವಿದ್ಯಾರ್ಥಿ ಸಂಘಟನೆ ನಾಯಕರು ರಾಜಕೀಯಕ್ಕೆ ಬಂದಾಗ ಏನಾಗುತ್ತೆ, ನಮ್ಮ ಧ್ವನಿ ಇನ್ನಷ್ಟು ಹೆಚ್ಚಾಗಿ ಪವರ್ಫುಲ್ ಆಗಿ ನಾವು ಆ ಧ್ವನಿಯನ್ನು ಹೆಚ್ಚೋದಕ್ಕೆ ಅವಕಾಶ ಸಿಗುತ್ತೆ ಒಂದು. ಅಂಡ್ ರಾಜಕೀಯವಾಗಿ ಒಳ್ಳೆಯ ಉದ್ದೇಶ, ಕ್ಲೀನ್ ಆದಂಥ ವಿಚಾರದ ದಾರಿಗಳನ್ನು ಇಟ್ಕೊಂಡು ಮುನ್ನಡೆದ್ರೆ ಅವ್ರಿಗೆ ಇನ್ನಷ್ಟು ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ. ಬಟ್ ಇನ್ ಕೇಸ್ ಅವರು ಸ್ವಾರ್ಥದ ಉದ್ದೇಶವನ್ನು ಇಟ್ಕೊಂಡು ಇನ್ಯಾವುದೋ ಬೇರೆ ಮೈಂಡ್ ಸೆಟ್ ಅಲ್ಲಿ ಹೋದ್ರು ಅಂತಂದ್ರೆ ಅವರಿಂದ ನಾವು ಏನನ್ನು ಕೂಡ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಎಕ್ಸಾಂಪಲ್ಸ್ ಬೇಕಾ, ಅದನ್ನು ಕೂಡ ಹೇಳ್ಬೋದು, ಬಟ್ ಅದು ಬೇಡ. ಯಾರ ವಿಚಾರಗಳನ್ನು ಕೂಡ ನಾವು ಅದನ್ನ ಎತ್ತುವಂಥದ್ದು ಬೇಡ. ಯಾಕಂದ್ರೆ ಈ ಹಿಂದೆ KPSC ವಿರುದ್ಧ ಪ್ರಮುಖ ಹೋರಾಟಗಳಲ್ಲಿ ಭಾಗವಹಿಸಿದ್ರು. ಈ ಹಿಂದೆ ಅಂದ್ರೆ ತುಂಬಾ ದಿನಗಳ ಹಿಂದೆ ಅವ್ರಿಗೆ ಒಂದು ಪಕ್ಷದಲ್ಲಿದ್ದಾರೆ, ಒಂದು ಪಕ್ಷದ ಲೀಡರ್ಶಿಪ್ ಅಲ್ಲಿ ಇದ್ದಾರೆ, ಏನೋ ಇದ್ದಾರೆ. ಅವರು ಕೂಡ ಟಿಕೆಟ್ಗಾಗಿ ಹಿಂಗೆ ಫೈಟ್ ಮಾಡ್ಕೊಂಡು ಇದ್ದಾರೆ. ಒಟ್ಟಲ್ಲಿ ಅವರು ಕೂಡ ಒಂದು ಟೈಮಲ್ಲಿ ವಿದ್ಯಾರ್ಥಿಗಳನ್ನ ಚೆನ್ನಾಗಿ ಹೋರಾಟಗಳಲ್ಲಿ ಎಲ್ಲವೂ ಕೂಡ ತೊಡಗಿಸ್ಕೊಂಡವ್ರು. ಈಗ ವಿದ್ಯಾರ್ಥಿಗಳ ಸಮಸ್ಯೆ ವಿರುದ್ಧ ಕೂಡ ಮಾತಾಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಯಾಕೆ? ಮೇಜರ್ ಕಾರಣ, ಒಂದು ಪಕ್ಷಕ್ಕೆ ಹೋದ ಮೇಲೆ ಆ ಪಕ್ಷದ ಗುಲಾಮರಂತೆ ಇರಬೇಕಾಗುತ್ತೆ. ಯಾವುದೇ ಪಕ್ಷಕ್ಕೆ ಹೋಗಿ, ನಾನು ಒಂದಂತ ಹೇಳ್ತಿಲ್ಲ, ಆ ಪಕ್ಷದ ಗುಲಾಮತನ ಆಗ್ಬಿಡುತ್ತದು. ಅವರ ಸಿದ್ಧಾಂತಗಳನ್ನು ನಾವು ಒಪ್ಕೊಳ್ಬೇಕು ಹೊರತು ನಮ್ಮ ಸಿದ್ಧಾಂತವನ್ನು ಅವ್ರು ಒಪ್ಕೊಳ್ಳಲ್ಲ. ಅಂಡ್ ಇನ್ ಕೇಸ್ ಅದೇ ಪಕ್ಷ ಅಧಿಕಾರಕ್ಕೆ ಬಂದಾಗ, ಅದೇ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದ್ರೆ ನಾವು ಧ್ವನಿ ಎತ್ತಿದಾಗ ನಮ್ಮ ಧ್ವನಿಯನ್ನು ಹತ್ತಿಕ್ತಾರೆ ಅವರು. ಲೈಕ್ ಈಗ ಕಾಂಗ್ರೆಸ್ ಪಕ್ಷದ ನಾವು ಸೇರ್ಕೊಂಡ್ಬೇಕು ಹೋಗಿ ಅಂದ್ರೆ, ಆ ಪಕ್ಷ ಈಗ ಅಧಿಕಾರದಲ್ಲಿದೆ, ನಾವು ವಿದ್ಯಾರ್ಥಿ ವಿಚಾರಗಳನ್ನ ಏನಾದರೂ ಕ್ರಾಂತಿಯ ರೀತಿ ಮಾಡೋದಕ್ಕೆ ಹೊರಟ್ರೆ ಅವರು ನಮ್ಮನ್ನ ಫಸ್ಟ್ ಪಕ್ಷದಿಂದ ಹೊರಗಿಡ್ತಾರೆ. ನಮ್ಮ ನಿಲುವುಗಳು, ನಮ್ಮ ವಿಚಾರಗಳಿಗೆ ಅವ್ರು ಯಾವತ್ತೂ ಗೌರವವನ್ನು ಕೊಡಲ್ಲ. ಹಂಗಾಗಿ ಮೊದಲು ಇದೊಂದು ಡಿಮೆರಿಟ್ ಆಗುತ್ತೆ. ಪಕ್ಷಗಳಿಗೆ ಸೇರದೆ ಇಂಡಿಪೆಂಡೆಂಟ್ ಆಗಿದ್ದು ಏನಾದರೂ ಮಾಡಬೇಕು ನಾವು ಅಂದ್ಕೊಳ್ಳೋದು ಅಂಥದ್ದು ಕೂಡ ಒಂದು ಒಳ್ಳೆಯದು. ಬಟ್ ಅಲ್ಲೂ ಕೂಡ ಹೆಂಗಾಗುತ್ತೆ ಅಂತಂದ್ರೆ, ಈಗ ಇಂಡಿಪೆಂಡೆಂಟ್ ಆಗಿದ್ದಾಗ ನಮ್ಗೆ ಅಷ್ಟೊಂದು ಪವರ್ ಇರಲ್ಲ. ಯಾವುದಾದ್ರು ಒಂದು ಪಕ್ಷಕ್ಕೆ ಸೇರಿದ್ರೆ ಮಾತ್ರ ಒಂದು ಶಕ್ತಿ ರೀತಿ ನಮ್ಗೆ ಏನೋ ಸಿಗುತ್ತೆ, ಅಧಿಕಾರ ಸಿಗುತ್ತೆ, ಒಳ್ಳೆ ಕೆಲಸ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಸಿಗಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹಣದ ಅಪೇಕ್ಷೆ, ಅಧಿಕಾರದ ಮದ ತಲೆಗೆ ಇರ್ತು ಅಂದ್ರೆ ಎಂಥ ವ್ಯಕ್ತಿ ಕೂಡ ಬದಲಾಗ್ಬಿಡ್ತಾನೆ. ಕಾಮನ್. ಅದು ಆಗದೇ ರೀತಿ ಉಳಿಸ್ಕೊಂಡವ್ನು ಮಾತ್ರ
ಪರಿಪೂರ್ಣನಾಗಿ ಕೊನೆಯವರೆಗೂ ಉಳಿತಾನೆ. ಎಷ್ಟೋ ಜನ MLA ಗಳಾಗಿದ್ದಾರೆ, ಲೈಕ್ ನಮ್ಮ ಕನ್ನಡ ಪರ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರೆಲ್ಲ MLA ಆದಂಥವ್ರು, ಮತ್ತೆ ಅಗೇನ್ ಬ್ಯಾಕ್ ಟು ಫಾರ್ಮ್ ಹೋರಾಟಕ್ಕೆ ಬಂದವರು, ಮತ್ತೆ ಹೋರಾಟಕ್ಕೆ ಬರ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಇದೆಯಲ್ಲ, ಅದು ಇತ್ತೀಚಿನ ಕೆಲವು ಯುವಕರಲ್ಲಿ ನಾವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಅದು ಎಕ್ಸಾಂಪಲ್ಸ್ ಹಲವಾರು ಸಿಗುತ್ತೆ ನಮಗೆ. ಒಂದು ಬಾರಿ ಒಂದು ಪೊಸಿಷನ್ಗೆ ಹೋದಾಗ ಆ ವ್ಯಕ್ತಿ ಮತ್ತೆ ಆತನ ಮೊದಲಿನ ತರ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅಂಡ್ ಇನ್ನೂ ಸಾಕಾದಷ್ಟು ಸಮಸ್ಯೆಗಳಿವೆ ರಾಜ್ಯದಲ್ಲಿ, ಇನ್ನೂ ಹಲವಾರು ಸುಧಾರಣೆಗಳಾಗೋದಿದೆ, ಹಲವಾರು ವಿಚಾರಗಳಲ್ಲಿ ಬದಲಾವಣೆ ತರೋದಿದೆ. ಅದೆಲ್ಲ ಆಗಲಿ, ಇನ್ನೊಂದಿಷ್ಟು ಸ್ಟ್ಯಾಂಡರ್ಡ್ ಆಗಿ ಇರಲಿ, ಇನ್ನೊಂದಿಷ್ಟು ಗಟ್ಟಿಯಾಗಿ ಬೇರೂರಲಿ, ಆಮೇಲೆ ಇನ್ನೂ ಅವಕಾಶಗಳು ವಿಫುಲವಾಗಿ ಸಿಗುತ್ತವೆ ಅನ್ನೋದು ನನ್ನ ಅಭಿಪ್ರಾಯ, ಅಕಾರ್ಡಿಂಗ್ ಟು ಮೀ. ಯಾಕಂದ್ರೆ ತುಂಬಾ ಹತ್ತಿರದಿಂದ ವಿಚಾರಧಾರೆಗಳನ್ನ, ವ್ಯಕ್ತಿಗಳನ್ನ ನಾನು ಬಲ್ಲವನಾಗಿರೋದ್ರಿಂದ ನನ್ನ ಅಭಿಪ್ರಾಯ ಇಷ್ಟೇ. ಇನ್ನು ಬೇಕಾದಷ್ಟು ಮಾಡುವಂಥ ಕೆಲಸಗಳಿದೆ, ಅದು ಆಗಲಿ ಅಂತ. ಬಟ್ ಸಿಕ್ಕಿರೋ ಅವಕಾಶ ಬಳಸ್ಕೊಳ್ಳಿ, ಇನ್ನೂ ಸ್ಟ್ರಾಂಗ್ ಆಗಿ ನಿಲ್ಲಬಹುದು. ಇನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪೊಸಿಷನ್ ಸಿಗ್ಬೋದು. ಹಾಗಾಗಿ ಸ್ವಲ್ಪ ನಿಧಾನ ಮಾಡಬೇಕು ಈ ವಿಷಯದಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಆ್ಯಂಡ್ ಪರಿಶುದ್ಧವಾಗಿ ನಮ್ಮ ಚಿಂತನೆಗಳನ್ನು ಇಟ್ಕೊಂಡ್ರೆ ಯಾವ ಕ್ಷೇತ್ರಕ್ಕೆ ಹೋದ್ರೂ ನಾವು ಬದಲಾಗಲ್ಲ. ನಾವು ಎಂತಹ ಭ್ರಷ್ಟ ವ್ಯವಸ್ಥೆ ಇದ್ರೂ ನಾನು ಸ್ಪಷ್ಟವಾಗಿ ನನ್ನ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದ್ರೆ ಯಾರು ಎಲ್ಲಿಗಾದ್ರೂ ಹೋಗ್ಲಿ ಅದಕ್ಕೆ ನಮ್ಮ ಅಡೆತಡೆ ಇಲ್ಲ. ಬಟ್ ವಿದ್ಯಾರ್ಥಿಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೋಬೇಕು, ಬಳಸ್ಕೋಬೇಕು, ಅವರನ್ನ ಗೌರವಿಸಬೇಕು. ನಾವು ನಡೆದು ಹೋದ ಹಾದಿಯನ್ನ ಮರಿಬಾರ್ದು. ಎಂಥ ಸಿಚುವೇಶನ್ ಯಾರು ನಮ್ಮ ಜೊತೆ ನಿಂತ್ಕೊಂಡಿದ್ರು ಆ್ಯಂಡ್ ನಮ್ಮ ಯೋಚನೆಗಳಿಗೆ ಬೆಂಬಲ ಕೊಟ್ಟಿದ್ರು, ನಮ್ಮ ಯೋಜನೆಗಳಿಗೆ ಸಹಕರಿಸಿದ್ರು, ಅಂಥವರನ್ನ ನಾವು ಕೊನೆಯವರೆಗೂ ಕೂಡ ಅದೇ ಒಂದು ಗೌರವ ಸ್ಥಾನದಲ್ಲಿಟ್ಟು ನೋಡಿದ್ರೆ ಅಂತಹ ವ್ಯಕ್ತಿ ಯಾವ ಕ್ಷೇತ್ರಕ್ಕೆ ಹೋದ್ರೂ ಬೆಳೀತಾನೆ. ಬೆಳೀಲಿ, ಅದರಲ್ಲಿ ಆಪ್ಷನ್ ಇಲ್ಲ, ಬೇರೆ ಮಾತಿಲ್ಲ. ಬಟ್ ನನ್ನ ಅಭಿಪ್ರಾಯ ಇಷ್ಟೇ. ಇನ್ನೂ ಹಲವಾರು ಬದಲಾವಣೆಗಳು ತರೋದಿದೆ, ಹಲವಾರು ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡೋದಿದೆ. ಹೋಗಿ ಯಾವುದೋ ಒಂದು ಪಕ್ಷಕ್ಕೆ ಹೋಗಿ ಗುಲಾಮ ಆಗೋದು, ಆ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ನಮ್ಮ ಸಮಸ್ಯೆಗಳನ್ನು ಮರೆತು ಬಿಡುವಂಥದ್ದು ಆಗಬಾರ್ದು. ವೈಯಕ್ತಿಕವಾಗಿ ನಾವು ಸ್ವತಂತ್ರವಾಗಿದ್ದು ಸದಾ ಇದು ಏನು ಕೆಲಸ ಇದೆ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂದರೆ ಯಾವ ಸಮಸ್ಯೆ ಇರಲ್ಲ, ಅದನ್ನು ಮಾಡ್ಬೋದು. ಆಯ್ತಾ? ನನ್ನ ಉದ್ದೇಶ ಕೂಡ ಇಷ್ಟೇ. ನನಗೂ ಹಲವಾರು ಬಾರಿ ಹಿಂದೆ ಹೋರಾಟಗಳು ಈ ವಿಷಯದಲ್ಲಿ ಹೋದಾಗ ತುಂಬ ಜನ ಕಮೆಂಟ್ ಮಾಡೋರು, ಇನ್ನು ರಾಜಕೀಯ ಉದ್ದೇಶಕ್ಕಾಗಿ ಏನೇನೋ ಮಾಡ್ತೀನಿ. ನನಗೆ ರಾಜಕೀಯಕ್ಕೆ ಹೋಗೋ ಉದ್ದೇಶ ಇದ್ದಿದ್ರೆ ಡೈರೆಕ್ಟಾಗಿ ರಾಜಕೀಯದಲ್ಲೇ ಹೋಗ್ಬಾರ್ದು. ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ವಿದ್ಯಾರ್ಥಿಗಳ ಸಮಸ್ಯೆ ಜೊತೆ ಹೋರಾಟ ಮಾಡೋ ರೀತಿ ಫೇಕ್ ಮುಖವಾಡ ಹಾಕೊಂಡು ಹೋಗಿ ರಾಜಕೀಯಕ್ಕೆ ಹೋಗೋದು ಬೇಕಾಗಿಲ್ಲ. ಯಾಕಂದ್ರೆ ಅವಕಾಶ ಇಲ್ಲ. ಸಂವಿಧಾನದಲ್ಲಿ ಬಹಳಷ್ಟು ನಮಗೆ ಅವಕಾಶ ಇದೆ, ನೇರವಾಗಿ ರಾಜಕೀಯಕ್ಕೆ ಹೋಗ್ಬೋದು, ಸಮಸ್ಯೆ ಏನಿಲ್ಲ. ಕುಟುಂಬದಲ್ಲಿ ಸ್ವಲ್ಪ ಯಾರಾದರೂ ಗೊತ್ತಿರೋರಿದ್ರೆ ಹೋಗ್ಬೋದು, ಇಲ್ಲ ಯಾರ್ದಾದ್ರೂ ಮುಖಂಡರ ಕೈ ಕೆಳಗೆ ಇವತ್ತೇನು ವಿಕೆಟ್ ಹಿಡಿಯೋ ಕೆಲಸ ಅನ್ನೋದು ಯಾವ ಪಕ್ಷದಲ್ಲಾದರೂ ಕರ್ಕೊಂಡೋಗಿ ಕೂರಿಸ್ತಾರೆ, ಮಾಡ್ಬೋದು ಅದನ್ನೆಲ್ಲ. ಅದು ಬೇಕಾಗಿಲ್ಲ. ನೇರವಾಗಿದ್ದು ನಾವು ಕರೆಕ್ಟಾಗಿದ್ದು ಫಸ್ಟ್ ವಿದ್ಯಾರ್ಥಿಗಳು ಸಮಾಜದ ಮನಸ್ಸನ್ನು ಗೆದ್ದು ಆಮೇಲೆ ಏನಾದರೂ ಮಾಡ್ಕೊಳ್ಬೋದು. ಇದು ನನ್ನ ಅಭಿಪ್ರಾಯ. ಆ್ಯಂಡ್ ಯುವಕರು ರಾಜಕೀಯಕ್ಕೆ ಬರಬೇಕು. ಈ ಕುಟುಂಬ ರಾಜಕಾರಣಗಳು, ಈ ಏನು ಅವ್ರ ಮನೆಯವರು ಅವರೇ MLA ಆಗೋದು, ಅವರೇ MP ಆಗೋದು, ಅವ್ರಿಗೆ ಹತ್ರ ನಾವು ಹೋಗಿ ಅಪ್ಪ ಅಣ್ಣ ಅಂತ ನಮ್ಮ ಸಮಸ್ಯೆಗಳಿಗೆ ಬೇಡ್ಕೊಳ್ಳೋದು ಆಗಬಾರ್ದು. ನಮ್ಮವರು ಕೂಡ ಧ್ವನಿಯಾಗಿ ನಿಂತ್ಕೊಳ್ಬೇಕು. ಆದರೆ ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಅದನ್ನು ಪರಿಪೂರ್ಣತೆಯಿಂದ ಮಾಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಎಂಥವರು ಕೂಡ ಬದಲಾಯಿಸಿಬಿಡುತ್ತದು ರಾಜಕಾರಣ ಅನ್ನೋದೇ ಹಾಗೆ. ಬಟ್ ಅದು ಆಗದೇ ಇದ್ದರೆ ಎಂಥವರೇ ಏನಕ್ಕೆ ಎಲ್ಲಿಗೆ ಹೋಗಲಿ ಒಳ್ಳೆ ಕೆಲಸ ಮಾಡಿ ಅದಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಇಷ್ಟು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೇನೆ. ನಿಮ್ಮ ಅಭಿಪ್ರಾಯಗಳಿದ್ರೆ ಕಂಪ್ಲೀಟ್ ಆಗಿ ಕಮೆಂಟಲ್ಲಿ ಮುಕ್ತವಾಗಿ ಪುಟಗಟ್ಟೆ ಬರೀರಿ, ಅದಕ್ಕೆ ಏನು ಸಮಸ್ಯೆ ಇಲ್ಲ, ಬರೀರಿ. ಆ ವಿಷಯಗಳು ಕೂಡ ನಾನು ಹೈಲೈಟ್ ಮಾಡ್ತೀನಿ, ಯಾವುದನ್ನು ಕೂಡ ಮುಚ್ಚುಮರೆ ಮಾಡುವಂಥದ್ದು ಏನೂ ಇಲ್ಲ ಅಂತ ಹೇಳ್ತಾ ಧನ್ಯವಾದಗಳು.